ಕಂಪ್ಲೇಂಟ್ ತಗೊಂಡ್ರು ಬತ್ತಿ ನಡಿ ಸರ್ ಅಂತ ಬಂದ್ರು ಮಾಡ್ತಾರೆ ಸರ್ 15-16 ವರ್ಷಕ್ಕೆ ಎಣ್ಣೆ ಕುಡಿಯೋ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 5-6 ಮನೆಯವರು ಎಣ್ಣೆ ಮಾಡ್ತಾರೆ ಸರ್. ಈಗ 2 ದಿವಸ ಅಷ್ಟೇ ಮಾಡಲ್ಲ, ಮತ್ತೆ 2 ದಿವಸ ಮಾಡಲ್ಲ. ಇವತ್ತು ನೀವೆಲ್ಲ ಬಂದಿರಂತ ಗೊತ್ತಲ್ಲ. ಫ್ಯಾಕ್ಟ್ರಿ ಎಲ್ಲ ಕೆಲಸ ಮಾಡೋದು, ಬೇರೆ ಕೆಲಸ ಮತ್ತೆ ಲಕ್ಷಾಂತರ ಜನ ಒಂದು ಪ್ರಾಣ ಉಳಿಯುತ್ತೆ. ಸೊ ಮಹಾತ್ಮ ಗಾಂಧೀಜಿ ಅವತ್ತೇ ಹೋರಾಟ ಮಾಡಿದ್ರು. ಏನಂತ ಭಾರತನ ಸಾರಾಯ ಮುಕ್ತ ಅಧಿಕಾರ ಕೊಟ್ಟಿದ್ಮೇಲೆ ನೀವು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾಯ್ತು. ನೀವು ಮಾಡ್ತಾ ಇಲ್ಲ. ಇನ್ನು ಸರ್ ಮೇಲಾಗಿ ಸರ್ ಇವತ್ತು ಬಂದ್ರೆ 50 ಜನ ಬಂದ್ರು, 50 ಜನ ಬರ್ರಿ ಅಂದ್ರೆ 10 ಜನನೂ ಬರಲ್ಲ. ಯಾಕೆಂದ್ರೆ ಮರ್ಯಾದೆಗೋಸ್ಕರ ಹಂಚ್ತಾರೆ. ಅಕ್ರಮ ಮದ್ಯ ಮಾರಾಟಕ್ಕೆ ಯುವಕರು ಬಲಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಮತ್ತಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಯುವಕರು ಬಲಿಯಾಗಿದ್ದಾರೆ. ಕಳೆದ ಸುಮಾರು ದಿನಗಳಿಂದ ಅಕ್ರಮ ಮದ್ಯ ಮಾರಾಟವನ್ನು ಅದೇ ಗ್ರಾಮದಲ್ಲಿರುವ ಜನರು ಮಾರಾಟ ಮಾಡುತ್ತಿದ್ದಾರೆ. ಪೊಲೀಸರು, ಅಬಕಾರಿ ಇಲಾಖೆಯವರಿಗೆ ಡೋಂಟ್ ಕೇರ್ ಮಾಡುವ ರೀತಿಯಾಗಿದೆ. ಇಲ್ಲಿನ ಮದ್ಯ ಮಾರಾಟ ರಾತ್ರಿ ಹಗಲು ಯಾವುದು ಲೆಕ್ಕಿಸದೆ ಇವರದೇ ಮಾರಾಟ ಅನ್ನುವ ಹಾಗೆ ಆಗಿದೆ. ಇವರ ಈ ಮದ್ಯ ಮಾರಾಟಕ್ಕೆ 15ರಿಂದ 18 ಜನ ಯುವಕರು ಕುಡಿದು ಜೀವ ಕಳೆದುಕೊಂಡಿದ್ದಾರೆ. ಹಾಗೆಯೇ ಯಾರಾದರೂ ಅಧಿಕಾರಿ ಗ್ರಾಮಕ್ಕೆ ಬಂದು ಪರಿಶೀಲನೆ ನಡೆಸಿದರೆ ಅವರಿಗೂ ಕೈ ಬಿಸಿ ಮಾಡಿ ಕಳಿಸುವ ಚಾಲಾಕಿಯಾಗಿದ್ದಾರೆ. ಗ್ರಾಮಸ್ಥರು ಬೇಸತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಶಾಸಕರವರೆಗೂ ಮನವಿಯನ್ನು ಕೊಟ್ಟರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಈ ಲಕ್ಕೇನಹಳ್ಳಿಯ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ತಲೆಕೆಡಿಸಿಕೊಂಡು ಇದನ್ನು ನಿಲ್ಲಿಸುವುದು ಹರಸಾಹಸ ಪಡುತ್ತಿದ್ದಾರೆ. ಇದಕ್ಕೆ ಪರಿಹಾರ ಸಿಗುವುದು ಇಲ್ಲವ ಎಂದು ಆತಂಕಗೊಂಡಿದ್ದಾರೆ. ನಾವು ದೇವಸ್ಥಾನ ಬಿಡ್ಲೇಬೇಕು ಅಂತ ನಾವು ಕಂಡೀಷನ್ ಮಾಡಿದ್ರು. 4 ದಿವಸ ಬಿಟ್ರು, ಒಳಗೆ ಮಾರಿದ್ರು. ನಮ್ಮೂರಲ್ಲಿ ಇರಕ್ ಕೂಡ್ದು, ನಮ್ಮ ಮನೆ ಒಳಗ್ ನಿಮ್ದಿ ಇಲ್ಲ, ಮಕ್ಳು ಮರಿ ಇಕ್ಕಿದೀವಿ, ಸಣ್ಣ ಪುಟ್ಟ ದೊಡ್ಡವ ಪ್ರಾಯದ ಮಕ್ಳಿಗೆ ಸರ್. ನಾವು ಅಂದ್ರೆ ನೀವು ಇಡೀ ಊರ್ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅವ್ರಿಗೆ ಅದನ್ನ ಹೇಳಿದ್ರು ಕೇಳಲಿಲ್ಲ, ಯಾರು ಕೇಳಲಿಲ್ಲ. ಒಳಗೆ ಮರಕ್ ನಿಂತ್ಕೊಂಡ್ರು. ಹೋಗೋದು ಅರ್ಧ ಹೊತ್ನಾಗ ಹೋದ್ರು ಕೊಡೋದು, 2 ಗಂಟೆ ರಾತ್ನಾಗ ಎದ್ದೋದು ಕೊಡೋದೆಯ, ಕದ ತೊಟ್ಟಿ ಕೊಡೋದೆಯ. 60 ರೂಪಾಯಿ ಪಾಕೆಟ್ ಮಾಡ್ತಾರೆ. ಅವ್ರು ಅಲ್ಲಿ ಎಷ್ಟು ಕಾರ ಕೇಳಿ. ಒಟ್ಟಿ ನಮ್ಮೂರಾಗ ಎಣ್ಣೆ ಇರಬಾರ್ದು ಸರ್. ಒಟ್ಟಿಗೆ ಹಿಂಗೆ ಅನಾಹುತ ಆಗಿದ್ದು 9 ಹುಡ್ಲು ಸತ್ತಾಗಿದ್ದಾರೆ. ಪ್ರಾಯದ ಮಕ್ಳು, ಬರೀ 20 ವರ್ಷದ ಹುಡ್ಲು. ಹಿಂಗೆ ಆದ್ರೆ ನನ್ನ ಮಗನು ಇದೇ ಸ್ಟೇಜಿಗೆ ಇದ್ದಾನೆ. ನಮ್ಮ ಮಕ್ಕಳನ್ನ ನಾವು ಕಳ್ಕೊಂಡ್ರೆ, ನಮ್ ಗಂಡ್ರ ನಮ್ಮ ಮಕ್ಕಳನ್ನ ನಾವು ಕಳ್ಕೊಂಡ್ ನಾವ್ ಎಲ್ಲಿಗೆ ಹೋಗ್ಬೇಕು? ನಮ್ಮೂರಾಗೆ ಯಾವಾಗಿಂದ ಮಾಡ್ತಾ ಇದ್ದಾರೆ? ನಮ್ಮೂರಾಗ ಸುಮಾರು 20 ವರ್ಷದಿಂದಲೇ ಮಾಡ್ತಾ ಇದಾರೆ ಸರ್. ಅಲ್ಲ 20 ವರ್ಷದಿಂದ ನೀವ್ ಯಾರಿಗೂ ಏನು ಅದನ್ನ ಎಲ್ಲಾರು ಹೇಳಾಯ್ತು ಸರ್. ಆರ್ಡರ್ಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದಿದೀವಿ. ಕಂಪ್ಲೇಂಟ್ ಎಲ್ಲ ಮಾಡಿ ಎಲ್ಲ ಡಿಸಿ ಹತ್ರಕ್ಕೆ ಹೋಗೋದೊಂದು ಬಾಕಿ ಐತೆ ಸರ್. ನಾವು ಅಂದ್ರೆ ಎಲ್ಲ ಇಲ್ಲಿಂದ ಶಾಸಕರಿಗಾಗ್ಲಿ ತಹಶೀಲ್ದಾರ್ಗಾಗ್ಲಿ ಸರ್ ಒಂದು ಫಂಕ್ಷನ್ ಇದ್ರು ಗ್ರಾಮ ಸಭೆ ಫಂಕ್ಷನ್ ಮಾಡಿದೀವಿ. ಫಂಕ್ಷನ್ ಮಾಡಿದಾಗ ಎಲ್ಲರಿಗೂ ಮಾಡ್ಲೇಬೇಕು ಸರ್. ಅವ್ರು ಯಾರು ಕೇಳಲಿಲ್ಲ ಸರ್. ಕೇಳಿಲ್ಲ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಧು ಅಂತ ಸರ್. ಮಧು ಅಂತ ಹೇಳಿ. ನೀವು ಇದೇ ಇದೇ ಊರು. ಸರ್ ಏನಾಗ್ತದೆ? 20 ವರ್ಷದಿಂದ ಎಣ್ಣೆ ಮಾರ್ತಾರೆ ಸರ್. 15-16 ವರ್ಷಕ್ಕೆ ಎಣ್ಣೆ ಕುಡಿಯೋ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 5-6 ಮನೆಯವರು ಎಣ್ಣೆ ಮಾರ್ತಿದಾರೆ ಸರ್. ಈಗ ಅವು ಎಣ್ಣೆ ಮಾರೋದು ನಿಲ್ಲಿಸ್ಬೇಕು ನಮ್ಮೂರಾಗೆ. ಯಾಕೆಂದ್ರೆ ಎಷ್ಟೊತ್ನಾಗ ಹೋದ್ರು ಅವ್ರ ಎಣ್ಣೆ ಕೊಡಕ್ ರೆಡಿ. ಇವರಿಗೆ ಕುಡಿದು ಒಂದು ತಟ್ಟಿ ಊಟ ಇಕ್ಕಿದ್ರು ಹುಚ್ಚ ಒಯ್ದು ಬಂದು ಕುಡಿತೀವಿ ಅಂತ, ಹುಚ್ಚ ಒಯ್ದು ಬರ್ತೀವಿ ಅಂತ ಹೋಗ್ತಾರೆ. ಒಂದ್ ಪ್ಯಾಕೆಟ್ ಹುಡ್ಕೊಂಡ್ ಬರ್ತಾರೆ. 10 ಜನ ಇವನಿಗೆ 10 ಈಗ 18-19 ವರ್ಷಕ್ಕೆ ಸತ್ತಿರೋದು. ಸಣ್ಣ ಮಕ್ಳೆಲ್ಲ ಎಣ್ಣೆ ಹೊಡಿತಾರೆ. ಹೇಳಿದ್ವಿ ಅವರಿಗೆ ಮಾರ್ಬೇಡ್ರಿ ಕಣ್ರಪ್ಪ, ಮಾರ್ಬೇಡ್ರಿ ಅಂದ್ರೆ ಕೇಳ್ತಿಲ್ಲ. ರವಿ ಅಂತ ಒಬ್ಬ ಮಾರ್ತದಾನೆ, ಕುಮಾರ ಅಂತ ಒಬ್ಬ ಮಾರ್ತದಾನೆ, ಮತ್ತೆ ಮಂಜಣ್ಣ ಅಂತ ಒಬ್ಬ ಮಾರ್ತದಾನೆ, ದೇವಿರಮ್ಮ ಅಂತ ಒಬ್ಬ ಮಾರ್ತದಾರೆ. ಇನ್ನೊಬ್ರು ಓಂಕಾರಪ್ಪ ಅನ್ನೋರು ಒಬ್ರು ಮಾರ್ತವ್ರ ಸರ್. ಅಲ್ಲ ಇದು ಬಾರಿಂದ ಅವ್ರು ಬಾರಿಂದ ಕೊಂಡ್ಕೊಂಬಂದೇ ಮಾಡ್ತೀರ ಸರ್. ನಾವ್ ಇವ್ರಿಗೆ ಎಲ್ಲರಿಗೂ ಹೇಳಿದ್ವಿ ಸರ್. ಲೈಸೆನ್ಸ್ ಏನು ಇಲ್ಲ ಅವ್ರಿಗೆ ಎಲ್ಲಾ ತರನು ಹೇಳಿದ್ವಿ, ಅವ್ರು ಕೇಳ್ತಿಲ್ಲ. ಅದಕ್ಕೆ ನಮಗೆ ಅದರಿಂದ ಏನಾದ್ರು ಪರಿಹಾರ ಮಾಡ್ಕೊಡ್ಬೇಕು. ಅಲ್ಲ 18ರಿಂದ 20 ಜನ ಹುಡುಗರು ಇವತ್ತು ಅಂದ್ರೆ ನಮ್ಮೂರಾಗೆ ಸತ್ತೋಗಿದ್ದಾರೆ. ಅಲ್ಲ ಇಷ್ಟು ಸತ್ರು ಕೂಡ ಸತ್ರು ಯಾರು ಜವಾಬ್ದಾರಿ ಮುಂದುವರಿಸ್ಕೊಂಡು ಯಾರು ಬಂದಿಲ್ಲ ಸರ್. ಈಗ ನಮ್ಮ ಮನೆಯಾಗ ಹಿಂಗ್ ಕಳ್ಕೊಂಡು ನಾವು ದುಃಖ ಪಡೋದಕ್ಕಿಂತ ಏನಾರ ಒಂದ್ ಮಾಡ್ಬೇಕಲ್ಲ ಇದಕ್ಕೆ ಅನ್ನೋದಕ್ಕೋಸ್ಕರ ಇವತ್ತು ಕರ್ಸಿದೀವಿ ಸರ್. ಅಲ್ಲ ಇದ್ರ ಬಗ್ಗೆ ಏನಾದ್ರು ಹಿಂದೆ ಸ್ಟೇಷನ್ ಕಂಪ್ಲೇಂಟ್? ಸ್ಟೇಷನ್ ಬೇಜಾನ್ ಸತಿ ಕೊಟ್ಟಿದೀವಿ ಸರ್. ಸ್ಟೇಷನ್ ಬೇಜಾನ್ ಸತಿ ಕೊಟ್ಟಿದೀವಿ. DC ಎಲ್ಲ ಫೋನ್ ಮಾಡಿದೀವಿ, ಎಲ್ಲರಿಗೂ ಅಬಕಾರಿಗೂ ಫೋನ್ ಮಾಡಿದೀವಿ. ಎಲ್ಲಾರ ನಂಬರ್ ಇದಾವ್, ಎಲ್ಲರಿಗೂ ಕೊಟ್ಟಿದೀವಿ. ಯಾರು ತಲೆ ಕೆಡಿಸಿಲ್ಲ. ಇಲ್ಲಿ ಬರ್ತಾರೆ ಹೋಗ್ತಾರೆ. ಬೆಳಿಗ್ಗೆ ಅಷ್ಟೇ ಪೊಲೀಸರಿಗೆ ಫೋನ್ ಮಾಡಿದ್ರು, ಬಂದ್ರು ಹೋದ್ರು. ಮನೆ ತೋರಿಸಿದ್ರು, ತೋರಿಸಿದ್ವಿ, ಹೋದ್ರು ಅಷ್ಟೇ. ಅವರು ಇಷ್ಟೇ ನಮ್ಮೂರಾಗೆ. ಮತ್ತೆ ಇವಾಗ 2 ದಿವಸ ಬಿಡ್ತಾರೆ, 4 ದಿವಸ ಬಿಡ್ತಾರೆ. ಜೋಬಾಗಿ ಇಕ್ಕೆ ಮಾರೋದು, ಹೊರಗ್ ಬಂದೆ ಅಲ್ಲಿ ಇಲ್ಲಿ ಇಕ್ಕೆ ಮಾರ್ಕೊಂತಾರೆ.
ಈಗ 2 ದಿವಸ ಅಷ್ಟೇ ಮಾರಲ್ಲ, ಮತ್ತೆ 2 ದಿವಸ ಮಾರಲ್ಲ. ಇವತ್ತು ನೀವೆಲ್ಲ ಬಂದಿರಂತ ಗೊತ್ತಲ್ಲ, 2 ದಿವಸ ಮಾರಲ್ಲ. ನೀನ್ 4 ದಿವಸ ಹೋಗ್ತಿದ್ದಂಗ್ಲೆ ಅವ್ರದೇ ಆಟ ಶುರು, ಜೋಬಾಗಿ ಇಟ್ಕೊಂಡು ಗಲ್ಲಿಯಾಗ ಯಾರ ಕೇಳಿದ್ರೆ ಸರ್ ಬೇಕಂದ್ರೆ ಹಿಂಗೆ ತಕ್ಕೊಡೋದು, ದುಡ್ಡು ಇಸ್ಕೊಂಡು ಹೋಗೋದು. ಇಂಥದಕ್ಕೆ ಇರ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿ ಮಾರೋದಂತೂ ನಿಲ್ಲಿಸ್ಬೇಕು ಸರ್. ನಿಮ್ಗೆ ಖಾಲಿ ಬೀಳ್ತೀವಿ, ಎಲ್ಲಾ ಇಲಾಖೆಗೆ ಕೈ ಮುಗಿದ್ ಕೇಳ್ಕೊಂತೀವಿ. ನಮಗೆ ಎಣ್ಣೆ ಒಂದು ಬಿಡಿಸ್ಕೊಡ್ಲಿಕ್ಕೆ ನನಗೆ ಅಷ್ಟೇ. ಅಮ್ಮಯ್ಯ, ಯಾವ ಊರ್ ನಿಮ್ದು? ಇದೇ ಊರ್. ಏನಾಯ್ತು, ಯಾಕೆ ಹಿಂಗೆ ಇದಾಯ್ತು? ಕುಡ್ದು ಹಿಂಗಾಗಿರೋದು. ಕುಡ್ದು ಹಿಂಗಾಗಿರೋದು. ಅಲ್ಲ, ಇಲ್ಲಿ ಯಾತಕ್ಕೋಸ್ಕರ ಹೆಂಗ್ ಕುಡಿದ್ರು ಅವ್ರು? ಎಣ್ಣೆ ಮಾಡ್ತಾರಲ್ಲ ಸರ್, ಎಣ್ಣೆ ಮಾಡ್ತಾರಲ್ಲ, ಹೋಗೋದು ಕುಡಿಯೋದು ಬರೋದು. ಕೊಡ್ತಾರೆ ಊರಾಗೆ. ಅಲ್ಲ ಅಜ್ಜಿ, ಈಗ ಎಣ್ಣೆ ಅವ್ರು ಯಾವಾಗ ಕುಡಿದಿದ್ರು, ಯಾವಾಗ ಹೋಗಿದ್ರು ಹೊರಗಡೆ? ಕೆಲ್ಸಕ್ಕೆ ಹೋಗ್ತಾ ಕುಡ್ದು ಬರೋದು. ಹೊರಗಡೆ ಕೂತಕ್ಕ ಕೆಲಸ ಮಾಡೋದು, ಕುಡಿಯೋದು ಬರೋದು. ಏನ್ ಕೆಲಸ ಮಾಡ್ತಾ ಇದ್ರು ಅವರು? ಕೆಲಸ, ಟ್ಯಾಕ್ಟ್ರಿ ಎಲ್ಲ ಕೆಲಸ ಮಾಡೋದು. ಗಾರೆ ಕೆಲಸ, ಮತ್ತೆ ಟ್ಯಾಕ್ಟ್ರಿ ಕೆಲಸ, ಮಣ್ ಕೆಲಸ ಎಲ್ಲ ಮಾಡೋರು. ಅಂದ್ರೆ ಬಂದಿದ್ದ ದುಡ್ಡನ್ನೆಲ್ಲ ಕುಡಿಯೋರು. ಎಲ್ಲಿ ಸಿಗುತ್ತೆ ಎಣ್ಣೆ ನಿಮ್ಮೂರಲ್ಲಿ? ಮಾಡ್ತಾರೆ, ನಿಮ್ಮೂರಲ್ಲಿ ಎಣ್ಣೆ ಮಾಡ್ತಾರೆ. ಎಲ್ಲೆಲ್ಲಿ ಮಾಡ್ತಾರೆ ಎಣ್ಣೆ? ಎಲ್ಲೆಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಹೆಸರು? ರವಿ ಅಂತ ಹೇಳಿ. ನಾವು ಜನಸೇವಕರು ಸರ್. ಹೇಳಿ ಸರ್, ಇದು ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ರಾಜ್ಯದಲ್ಲಿ ಬಿಟ್ರೆ ಎಲ್ಲಾ ರಾಜ್ಯದಲ್ಲೂ ಈ ಒಂದು ಸಾರಾಯಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮೂರಿನ ಸಮಸ್ಯೆ ಅಲ್ಲ, ಇಡೀ ಭಾರತದಲ್ಲಿ ಲಕ್ಷಾಂತರ ಜನ ಪ್ರತಿದಿನ ಸಾಯ್ತಾರೆ ಸಾರಾಯಿ ಕುಡಿದು. ಸರ್ಕಾರ ಈ ಬಗ್ಗೆ ಯೋಚನೆ ಮಾಡ್ಬೇಕು ಸರ್. ಆದಾಯ ಬರ್ಲಿಕ್ಕೆ ಬೇಜಾನ್ ಮೂಲದವೆ. ಸರ್ಕಾರ ಇಡೀ ನಮ್ ಕರ್ನಾಟಕನ ಸಾರಾಯಿ ಮುಕ್ತ ಮಾಡಿದ್ರೆ ಸೊ ಲಕ್ಷಾಂತರ ಜನ ಒಂದು ಪ್ರಾಣ ಉಳಿಯುತ್ತೆ. ಸೊ ಮಹಾತ್ಮ ಗಾಂಧೀಜಿ ಅವತ್ತೇ ಹೋರಾಟ ಮಾಡಿದ್ರು, ಏನಂತ, ಭಾರತನ ಸಾರಾಯಿ ಮುಕ್ತ ಮಾಡ್ಬೇಕು ಅಂತ ಹೇಳಿ. ಸೊ ಇಂದು ಕೂಡ ಯಾವುದೇ ಪ್ರಜ್ಞಾವಂತ ರಾಜಕಾರಣಿಗಳು ಯಾರು ಕೂಡ ಈ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಸೊ ಇವತ್ತು ಕೂಡ ನಿಲ್ಸಿದ್ರೆ ಇದರಿಂದ ಬಹಳ ಅನುಕೂಲ ಇದೆ. ಯಾಕೆಂದ್ರೆ ಆದಾಯ ಬರ್ಲಿಕ್ಕೆ ಸಾರಾಯಿ ಒಂದೇ ಮೂಲ ಅಲ್ಲ, ಹುಡುಕಿ ದೇಶದಲ್ಲಿ ಬೇಜಾರ್ ಮೂಲ ಅದನ್ನ ಒಂದು ಕಂಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ನಮ್ಮೂರ್ ವಿಚಾರ ಹೇಳ್ಬೇಕು ಅಂತಂದ್ರೆ ಸರ್, ನಾನು ರಮ್ಯ ಎಸ್ ಐ ಅವ್ರನ್ನ ಕರ್ಸಿದ್ದೆ ನಮ್ಮೂರಿಗೆ. ಅವರು ಕೂಡ ಸರ್ ಬಂದ್ರು, ಎನ್ಕ್ವೈರಿ ಮಾಡ್ರು, ಒಳಗೆ ಸ್ವಲ್ಪ ಏನೋ ಒಂದು ಅಮೌಂಟ್ ಇಸ್ಕೊಂಡ್ರು, ಹೋದ್ರು. ಏನು ಇದುವರೆಗೂ ಯಾವ ಇಲ್ಲಿರೋ ನಮ್ಮ ಪೊಲೀಸ್ ಠಾಣೆ ಕಡೂರಲ್ಲಿ ಯಾರು ಒಬ್ರು ಕೂಡ ಇದುವರೆಗೂ ಇಲ್ಲಿ ಕೇರ್ ತಗೊಂಡಿಲ್ಲ. ಕಂಪ್ಲೇಂಟ್ ಮಾಡಿದೀವಿ, ಬಟ್ ಯಾರು ಕೂಡ ಕೇರ್ ತಗೋತಾ ಇಲ್ಲ. ತಗೊಳ್ತಾ ಇಲ್ಲ ಸರ್. ಯಾಕೆಂದ್ರೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದು ಬಂದಿದ್ರು, ಎಲ್ಲ ಗ್ರಾಮಸ್ಥರೆಲ್ಲ ಬಂದ್ ಚೆಕ್ ಮಾಡಿದ್ರು, ಹೋದ್ರು ಅಂತ ಹೇಳ್ತಾ ಇದೀರಲ್ವಾ? ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನ ಒಂದು ಉನ್ನತ ಅಧಿಕಾರಿಗಳಿಗಾಗ್ಲಿ ತಿಳಿಸಿ ಅದನ್ನ ನೀವು ಪ್ರೆಸರ್ ಕೊಟ್ಟು ಅದನ್ನ ನಾವು ನಿಲ್ಲಿಸಬಹುದಾಗಿತ್ತಲ್ಲ ಸರ್. ಗ್ರಾಮಸ್ಥರೆಲ್ಲ ಸರ್, ನಾವೇನು ಸರ್ ನಮ್ಮ ಮಟ್ಟದಲ್ಲಿ ಸರ್ ನಾವೇನೊಂದು ಪ್ರಯತ್ನ ಮಾಡೋದನ್ನ ನಾವು ಮಾಡಿದೀವಿ. ಸೊ ಯಾಕಂದ್ರೆ ನೀವೊಬ್ಬ ಪೊಲೀಸ್ನವರು, ಒಬ್ಬ ಎಸ್ ಐ ಅಂತಂದ್ಮೇಲೆ ನಿಮ್ಗೊಂದು ಜವಾಬ್ದಾರಿ, ನಾವು ಕಂಪ್ಲೇಂಟ್ ಮಾಡಿ ನೀವು ಜವಾಬ್ದಾರಿ ತಗೊಳ್ಳೋದ್ಮೇಲೆ ಅದು ನಿಮ್ಮ ಒಂದು ಬೇಜವಾಬ್ದಾರಿ ಆಗುತ್ತೆ. ಯಾಕೆ ನಿಮಗೆ ಬೇಕಾಗಿಲ್ಲ, ನಿಮ್ಗೆ ಯಾರು ಸಾತ್ತಾರೆ ಯಾರಾದ್ರೂ ನಿಮ್ಗೆ ಏನಾಗಬೇಕು ಹೇಳಿ? ಏನೋ ನೀವ್ ಬರ್ತೀರಾ ಹೋಗ್ತೀರಾ, ಒಂದ್ ಭೇಟಿ ಕೊಡ್ತೀರಾ ಹೋಗ್ತೀರಾ, ಅದಲ್ಲ. ಬಟ್ ನಿಮ್ಗೊಂದು ಸರ್ಕಾರ ಒಂದು ಅಧಿಕಾರ ಕೊಟ್ಟಿದ್ಮೇಲೆ ನೀವು ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾಯ್ತು. ನೀವು ಮಾಡ್ತಾ ಇಲ್ಲ. ಇನ್ನು ಸರ್ ಮೇಲಾಗಿ ಸರ್ ನಮ್ಮೂರಲ್ಲಿ ಒಗ್ಗಟ್ಟಿದ್ರೆ ನಮಗೆ ಹೊರಗಡೆ ಯಾವ ಜನ, ಯಾವ ಪೊಲೀಸು ಯಾರು ಬೇಡ. ಬಟ್ ನಮ್ಮಲ್ಲಿ ಸರ್ ಇಲ್ಲಿ ಸರ್ ಪ್ರಜ್ಞಾವಂತ ಅಂತ ಪ್ರಜ್ಞಾವಂತರು ಮುಂದೆ ಬನ್ನಿ ಹೋಗೋಣ ಅನ್ನೋದು ಯಾರು ಪಾಪ ಹುಡುಗ ಚೆನ್ನಾಗ್ ಕಮ್ಮಿ ಇಲ್ಲ, ಬರಲ್ಲ ಪಾಪ. ನಮ್ಗೆ ಯಾಕೆ ಅನ್ನೋ ಒಂದು ಸ್ವಾರ್ಥ ಮನೋಭಾವ ಗೊತ್ತಲ್ವಾ? ಹಂಗಾಗಿ ಏನಪ್ಪ, ನಮ್ಮಲ್ಲಿ ಒಂದ್ 20 ಜನ ಹುಡುಗರು ಪ್ರಜ್ಞಾವಂತರಿದ್ರೆ ನಮ್ಗೆ ಹೊರಗಡೆ ಯಾರು ಸಪೋರ್ಟ್ ಬೇಡ, ನಾವೇ ನಿಲ್ಲಿಸಬಹುದು. ಬರೋದು ಯಾರು ಬರಲ್ಲ, ಏನ್ ಮಾಡ್ತೀಯಾ? ನಾನು ಸರ್ ಈ ಬಗ್ಗೆ ಬಹಳ ಮಾಡಿ ನಾನು ಸುಮ್ಕಾಯಿ ಆರಾಮಾಗಿದ್ದೀನಿ ಅಷ್ಟೇ. ಬಟ್ ಭಾರತ ಸಾರಾಯಿ ಮುಕ್ತ ಆದ್ರೆ ಬಹಳ ಅನುಕೂಲ ಆಗುತ್ತೆ. ಈಗ ನೀವ್ ಹೇಳೋ ಪ್ರಕಾರ ಯಾವ ರೀತಿ ಹೇಳ್ತಾ ಇದೀರಾ ಅಂದ್ರೆ, ಈಗ ಗ್ರಾಮಸ್ಥರೆಲ್ಲ ಒಟ್ಟಾದ್ರೂ ಕೂಡ ಪೊಲೀಸ್ನವ್ರಿಗಿನ್ನ ಹೆಚ್ಚಾಗಿ ನಾವೇ ಕೆಲಸ ಮಾಡ್ಕೊಂಡು ನಾವೇ ನಿಲ್ಲಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀವಿ ಸರ್. ಅದು ಖಂಡಿತ ಬೆಸ್ಟ್. ಅದು ಬನ್ನಿ 20 ಜನ ನಾ ಮುಂದೆ ಬರ್ತೀನಿ ಬರಪ್ಪ, 20 ಜನ ಬರಪ್ಪ. ಅದ್ ಹೆಂಗ್ ಮಾಡ್ತಾರೆ ಮಾಡ್ಲಿ ಊರಲ್ಲಿ ನೋಡೋಣ. ನಮ್ಮೂರ್ ಬಗ್ಗೆ ನಾವು ಕೇರ್ ತಗೋಬೇಕು. ಬೇರೆಯವ್ರಿಗೆ ಏನ್ರಿ ಆಗ್ಬೇಕಾಯ್ತ್ರಿ? ಜಸ್ಟ್ ಈಗ ನೀವು ಬರ್ತೀರಾ, ಭೇಟಿ ಕೊಡ್ತೀರಿ, ನ್ಯೂಸ್ ಮಾಡ್ತೀರಾ, ಹೋಗ್ತೀರಾ ಅಲ್ವಾ? ಬಟ್ ನಮಗೆ ಅರಿವಿರ್ಬೇಕು ನೋಡಿ ಸರ್. ಹಿಂಗಿದೆ ಇಷ್ಟು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಸಾರಾ ವಿಚಾರವಾಗಿ. ನಮ್ದು ತವ್ರ ಮನೆಗೆ ಹೆಂಗ್ ರೊಟ್ಟಿ ಕೊಟ್ಟಿರೋದು ಇಲ್ಲಿಗೆ. ಅಂದ್ರೆ ಈಗ ನಿಮ್ಮೂರಲ್ಲಿ ಒಂದು ಎಣ್ಣೆ ಮಾರಾಟವನ್ನ ಮಾಡ್ತಾ ಇದಾರೆ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಆರೋಪನೆ ಮಾಡ್ತಾ ಇದಾರೆ. ಇದರಿಂದ 15ರಿಂದ 20 ಜನ ಯುವಕರು ಕೂಡ ಸತ್ತಿದ್ದಾರೆ ಅಂತಕ್ಕಂಥದ್ದು ಆರೋಪನೆಯೂ ಕೂಡ ಬಂದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳ್ತೀವಿ ಅಂದ್ರೆ ನಮ್ಮೂರಾಗ ಎಣ್ಣೆನೆ ಬೇಡ ಅಷ್ಟೇ. ನಮಗೇನು ಅನುಕೂಲ ಬೇಡ, ನಮಗೆ ಎಣ್ಣೆನೆ ಬೇಡ. ಅವ್ರೇನ್ ಯಾರೇನ್ ನಮಗ್ ಅನುಕೂಲ ಮಾಡಿಲ್ಲ, ಯಾವ ಪೊಲೀಸ್ನವರು ಅನುಕೂಲ ಮಾಡಿಲ್ಲ, ಯಾವ ಸಬ್ ಇನ್ಸ್ಪೆಕ್ಟರ್ ಬಂದ್ರು ದುಡ್ಡು ಇಸ್ಕೊಂತಾರೆ ಹೋಗ್ತಾರ ಅಷ್ಟೇನೆ. ಸರಿನಾ? ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ. ನಮ್ಮೂರಾಗ ಇವತ್ತು ಬಂದ್ರ 50 ಜನ ಬಂದ್ರು, 50 ಜನ ಬರ್ರಿ ಅಂದ್ರೆ 10 ಜನನು ಬರಲ್ಲ. ಯಾಕೆಂದ್ರೆ ಮರ್ಯಾದೆಗೋಸ್ಕರ ಅಂಜುತ್ತಾರೆ. ನಮ್ಮೂರಾಗೆ ನಮ್ಮ ಮನೆಗೊಳಗೆ ಬೈತಾರೆ ಅಂತಾರೆ. ನಮ್ಮ ಮಕ್ಳು ಈಗ ನಮ್ಮ ಮಗ ಗೊತ್ತಾದ್ರೆ ನನ್ನ ಸಾಕಾಗೋರ್ಗು ಬೈತಾನೆ. ಯಾಕೆ ಹೋಗಿದ್ದೆ, ನಿನ್ಗೆ ಯಾಕೆ ನಮ್ಮನೆಗೆ ಯಾರು ಕುಡಿಯೋರು ಇದಾರೆ ಅಂತ ಕೇಳ್ತಾರೆ ಸರ್. ಅದಕ್ಕೆ ಏನ್ ಹೇಳ ಸರ್, ಅಂದ್ರೆ ಕುಡಿಯೋರಿದ್ರೆ ಮಾತ್ರ ಬರ್ಬೇಕು, ಕುಡಿಯೋರಿಲ್ಲ ಅಂದ್ರೆ ಬರ್ಬಾರ್ದು ಅಂತ ಬೈತಾರೆ. ಮನೆ ನಿಮ್ಗೆ ಯಾಕಮ್ಮ, ನಿನಗ್ ಯಾಕಮ್ಮ ಬೇಕು, ಊರರೆಲ್ಲ ಕುಡಿತಾರೆ, ನಿನಗ್ ಯಾಕೆ ನಮ್ಮನೆಗೆ ಯಾರು ಕುಡಿತಾರೆ ಅಂತಾರೆ ಸರ್.
ಅಂದ್ರೆ ಈಗ ಊರಲ್ಲಿ ಈಗ ಒಬ್ರೀಗ ನಿಮ್ಮ ಅಕ್ಕ ಪಕ್ಕದ ಮನೆಯವರು ಕೂಡ ನಿಮ್ಮ ಮಕ್ಕಳಂತೆ ಅದನ್ನ ನೀವು ಭಾವನೆಯಲ್ಲಿ ಇರ್ತೀರಾ. ಈಗ ಯಾರು ನಿಲ್ಲಿಸ್ತಿಲ್ಲ ನಾನು ಹಂಗಾಗಿ ಅವ್ರ ಮಾರೋದ್ ನಿಲ್ಸೋದಂತ ನಾನು ಮಾರ್ದೆ. ಈಗ ಮಾರೋದ್ ಬಿಡಿ ಎಲ್ಲಾರು ಬಿಡ್ತಾರೆ ಅಂದ್ರೆ ಬಿಡ್ತೀನಿ. ಎಲ್ಲರೂ ಬಿಡೋದು ಬೇಡ, ನೀನ್ ಬಿಡು, ಬಿಡ್ತಾರೆ. ಅಲ್ಲ ನೀವು ಬಿಡ್ಲಿಲ್ಲ ನೆಕ್ಸ್ಟ್ ನಾವು ಇಲಾಖೆಯಿಂದ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಕೇಳಿ ನಾನು ಹೇಳೋದು, ನೀವ್ ಹೇಳ್ದಂಗೆ ನಾನು ಕರ್ಸಿ ಅವ್ನು ಮಾತಾಡಿ ಅವ್ನು ಗಣ್ಯ ವ್ಯಕ್ತಿ ಅಲ್ಲ. ಅಯೋಧರಿಗೆಲ್ಲ ಕರ್ಸಿ ಮಾತಾಡೋದು ನನಗೆ ಕಾನೂನಲ್ಲಿ ಅವಕಾಶ ಇದೆ. ನಾನು ಕರ್ಸ್ತೀನಿ, ಇಲ್ಲ ಅವ್ನು ಮಾರ್ತಿದ್ರೆ ಎತ್ಕೊ ಬಂದು ಕೇಸ್ ಹಾಕಿ ಒಳಗೆ ಕಳಿಸ್ತೀನಿ. ಅರ್ಥ ಆಯ್ತಲ್ಲ? ಈಗ ನಾನು ಹೇಳೋದು ಈಗ ಇನ್ನೊಂದು ಮಾತು ಹೇಳ್ತೀನಿ. ಈಗ ನೀವೆಲ್ಲ ಇಷ್ಟೆಲ್ಲ ಹೋರಾಡ್ತಿದ್ದೀರಾ, ನೀವು ಮಾಡ್ತಿರೋದು ಒಳ್ಳೆ ಕೆಲಸ ಆಯ್ತಾ. ನಾನು ಇದು ಭಾರಿ ಖುಷಿ ಇದೆ. ನಿಮ್ಮಲ್ಲಿ ನಿಮ್ಮಲ್ಲೇ ಎಷ್ಟೋ ಜನ ಬುದ್ಧಿವಂತರಾದ್ರೆ ಇದು ನಡೆಯುತ್ತಾ. ಇದು ಯಾವನೋ ಒಬ್ಬ ಕುಡಿತಾನೆ, ಬೇರೆ ಏನಾದ್ರು ಇದರಿಂದ ಮತಗಟ್ಟೆಯಿಂದ ಬಂದು ಎಣ್ಣೆ ಕುಡಿತಾರ? ಮೂರವರೆ ತಾನೇ ಕುಡಿಯೋದು. ನಿಮ್ಮಲ್ಲಿ ಈ ಕಿಚ್ಚು ಕುಡಿಯೋದ್ರಲ್ಲಿ ತೋರಿಸ್ಬೇಕಲ್ಲ. ಕುಡಿಯೋರು ಯಾವನ್ ಕುಡಿತಾರ, ಅವನು ಹೋಗಿ ಕುಡಿಬಾರ್ದು. ಅವ್ರ ಅಂಗಡಿಗಳಲ್ಲಿ ತಗೋಬಾರ್ದು ಎಣ್ಣೆನ. ಅದನ್ನೇ ಅಮ್ಮ, ಅವನು ನೀವ್ ಯಾರು ಎಣ್ಣೆ ತಗೊಂಡಿಲ್ಲ ಅಂದ್ರೆ ಅವ್ನು ಮಾರ್ತಾನೆ ಎಣ್ಣೆನ. ಮತ್ತೆ ಒಂದ್ ನಿಮಿಷ ನಾನು ಹೇಳದ್ ಕೇಳ್ರಿ. ನಾನ್ ಬಂದ್ 10 ತಿಂಗಳಲ್ಲಿ ಅಲ್ಲ, ಒಂದ್ ನಿಮಿಷ ಅಮ್ಮ ಕೇಳಮ್ಮ. ಇಲ್ಲಿ ನಮ್ಮವರು ಬೀಟವ್ರು ಬಂದಿದ್ದಾರೆ, ನಮ್ಮವರು. ನಾನು ಪೊಲೀಸು ಒಂದ್ 2-3 ಸತಿ ನಾನೇ ಖುದ್ದಾಗಿ ಬಂದಿದ್ದೀನಿ. ಈ ಸಮಸ್ಯೆ ನಿಮ್ಮೂರಲ್ಲಿ ಇದೆ ಅಂತ ನನಗೆ ಯಾರು ಇಲ್ಲಿವರೆಗೂ ಹೇಳಿಲ್ಲ ಆಯ್ತಾ. ಒಂದು ಎರಡನೇದು, ಅಬಕಾರಿ ಅವರು ಇದ್ದಾರೆ. ಅಬಕಾರಿ ಅವರು ಕೂಡ ಮಾರ್ತಿರ್ತಾರೆ. ನೀವು ಯಾರಿಗಾದ್ರೂ ಎಲ್ಲಿ ನೀವು ಬಂದಿದ್ರಲ್ಲಿ ಒಂದ್ ದಿವಸ ಹೇಳಿದಿರಿ ಅಂದ್ರೆ ಯಾವತ್ತಾದ್ರು ನಮ್ಮೂರಲ್ಲಿ ಎಣ್ಣೆ ಮರದಿದೆ ಅಂತ ಹೇಳಿದ್ರೆ ಯಾವತ್ತಾದ್ರು? ಅಲ್ಲೇ ಇರ್ತೀರಾ, ಕಡೂರಲ್ಲೇ ಇರ್ತೀರಾ? ಹೇಳಿದ್ರೆ ಒಬ್ರ ಮೇಲೆ ನಿಷ್ಠರ ಮಾಡ್ತಾರೆ. ಹೇಳಿ ಯಾರಿಗ ಆಯ್ತಪ್ಪ, ನಿಮ್ಮ ಹೆಸರೇ ನಾವೇನು ಹೇಳ್ತೀವಿ. ನೀವು ಇವರೇ ಬೇಡ ವಿಡಿಯೋ ಮಾಡ್ಬಿಡಿ. ಏನಾಗತ್ ಬಿಡ್ರಿ.